ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅರ್ಥ ಆಯಿತು ಅನ್ಕೊಂತೀನಿ ಆರ್ನ ಏನು ಹೇಳಿದ್ಲು ಅಂತ. ಎನಿವೇಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆರ್ನ ದಿ ವ್ಲಾಗ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಯಾರೆಲ್ಲ ಆ ವ್ಲಾಗ್ನ ನೋಡಿಲ್ಲ ಹೋಗಿ ಒಂದ್ಸಲ ನೋಡಿ ಹಾಗೂ ಚೆಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣಿಸುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆಗ ವಿಡಿಯೋನ ನೀವೇ ಫಸ್ಟ್ ನೋಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ನೈಟ್ ಹಾಲ್ಟ್ ಬಂದ್ಬಿಟ್ಟು ಶೃಂಗೇರಿಯಲ್ಲಿ ಇದ್ವಿ. ಇವಾಗ ಬೆಳಗ್ಗೆನೆ ರೆಡಿ ಆಗಿಬಿಟ್ಟು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ವೆದರ್ ಅಂತೂ ತುಂಬಾ ಕೂಲಾಗಿ ಚೆನ್ನಾಗಿದೆ. ಆಗಲೇ ಒಂದು ರೌಂಡ್ ಮಳೆ ಬೇರೆ ಬಂದು ಹೋಗಿತ್ತು. ಬನ್ನಿ ಇವಾಗ ದೇವಸ್ಥಾನ ಒಳಗಡೆ ಹೋಗ್ಬಿಟ್ಟು ಎಂಟ್ರಿ ಕೊಡೋಣ. ಹಾಯ್ ಮೇಡಮ್. ಹಂಗೆ ಹಾಯ್ ಮೇಡಮ್. ಆರ್ನಾಗೆ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ನಾವು ಮೇನ್ ಶೃಂಗೇರಿಗೆ ಬಂದಿರೋದು. ಇವಾಗ ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಟಿಕೆಟ್ ತೊಗೊಬೇಕು. ಸೊ ಅಲ್ಲಿ ಹಿಂದಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ ಕ್ಯೂ ನಿಂತಿದ್ದಾರೆ. ಸುನೀನು ಸಹ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತಿದ್ದಾರೆ. ಅವರು ಟಿಕೆಟ್ ತೊಗೊಂಡು ಬರೋ ಅಷ್ಟರಲ್ಲಿ ನಾವು ಟೆಂಪಲ್ನ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಬನ್ನಿ. ಇವಾಗ ಅಕ್ಷರಾಭ್ಯಾಸ ಸ್ಟಾರ್ಟ್ ಆಗ್ತಾ ಇದೆ. ಯಾವ ರೀತಿ ಹೇಗೆ ಮಾಡ್ತಾರೆ ಅನ್ನೋದನ್ನ ಆದಷ್ಟು ರಾ ಕ್ಲಿಪ್ಪಿಂಗ್ಸ್ನೇ ಹಾಕಿದ್ದೀನಿ, ನೀವು ನೋಡಿ. ಅಷ್ಟಮದಿಂದ ಮಗು ಹತ್ತೆ ಓಂ ಶ್ರೀ ಗುರುಭ್ಯೋ ನಮಃ ಅಂತ ಬಸ್ಸೆ ಗೊತ್ತಾದ್ರೆ ಮಾತ್ರ ಇಲ್ಲಿ ಬೋರ್ಡ್ ನೋಡ್ಕೊಳ್ಳಿ. ಓಂ ಶ್ರೀ ಗುರುಭ್ಯೋ ನಮಃ ಅಂತ ಅಕ್ಕಿ ತಟ್ಟೆಲಿ ಅಷ್ಟಮದಿಂದ ಮಗು ಹತ್ತೆ ಬಸ್ಸೆ. ಶ್ರೀ ಗುರುಭ್ಯೋ ನಮಃ ಆದಮೇಲೆ ಶ್ರೀ ಗಣೇಶಾಯ ನಮಃ ಬಸ್ಸೆ. ಶ್ರೀ ಗಣೇಶಾಯ ನಮಃ ಬಸ್ಸೆ. ಸುನಿ ಇಬ್ರು ಇಟ್ಕೊಂಡು ಶ್ರೀ ಗಣೇಶಾಯ ನಮಃ ಆದಮೇಲೆ ಶ್ರೀ ಶಾರದಾಯಿ ನಮಃ ಬಸ್ಸೆ. ಶ್ರೀ ಶಾರದಾಯಿ ನಮಃ. ನೀವು ಇಟ್ಕೊಳ್ಳಿ ಅವ್ರ ಕೈ ಸುಮ್ಮನೆ ಹಂಗೆ ಹುಡ್ಸು ಸಾಕು. ಶಾರದಾಯ ನಮಃ. ಶ್ರೀ ಶಾರದಾಯಿ ನಮಃ ಆದಮೇಲೆ ಶ್ರೀ ಸರಸ್ವತ್ಯೈ ನಮಃ ಬಸ್ಸೆ. ಶ್ರೀ ಸರಸ್ವತ್ಯೈ ನಮಃ. ಫ್ರೀ ಏನು ಹಠ ಮಾಡ್ತದೋ. ಶ್ರೀ ಸರಸ್ವತಿ ನಮಃ ಆದಮೇಲೆ ಅಪ್ಪ ಇಕ್ಕಿ ನಾಲ್ಕು ಅಕ್ಷರ ಬಸ್ಸೆ. ನಿಧಾನವಾಗಿ ಮಗು ಹತ್ರ ಹೇಳಿಸುತ್ತಾ ಅಪ್ಪ ಇಕ್ಕಿ ನಾಲ್ಕು ಅಕ್ಷರ ಬಸ್ಸೆ. ನೋಡಿದ್ರಲ್ಲ ನಮ್ಮ ಪಾಪು ಹೇಗೆ ಅಳ್ಕೊಂಡು ಕಿರ್ಚ್ಕೊಂಡು ಅಕ್ಕಿ ಎಲ್ಲ ಚೆಲ್ಕೊಂಡು ಹೇಗೆ ಹಠ ಮಾಡ್ತಾ ಇದ್ಲು ಅಂತ. ನಮ್ಮ ಪಾಪುಗೆ ವಿದ್ಯೆ ಬುದ್ಧಿ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನೀವು ಅಲ್ಲಿಂದಾನೇ ನಮ್ಮ ಪಾಪುಗೆ ಆಶೀರ್ವಾದ ಮಾಡಿ. ಎಲ್ಲರೂ ಬ್ಲೆಸ್ಸಿಂಗ್ಸ್ನ ಕಳಿಸ್ತಿ, ಓಕೆನಾ? ಶೃಂಗೇರಿಯಲ್ಲಿ ಪ್ರತಿನಿತ್ಯ ಬೆಳಗ್ಗೆ 8ರಿಂದ 1 ಗಂಟೆವರೆಗೂ ಅಕ್ಷರಾಭ್ಯಾಸ ನಡೀತಾ ಇರುತ್ತೆ. ನಾವು ಬೆಳಗ್ಗೆ 8 ಗಂಟೆಗೆ ಫಸ್ಟ್ ಬ್ಯಾಚ್ ಆಗುತ್ತೆ. ಸೊ 8 ಗಂಟೆಗೆ ಫಸ್ಟ್ ಬ್ಯಾಚಲ್ಲೇ ಅಕ್ಷರಾಭ್ಯಾಸನ ಮಾಡಿಸ್ತಾ ಇದ್ದೀವಿ. ನಾವೇನು ತೊಗೊಂಡೋಗೋ ಅಂಥದ್ದೇನೂ ಇರೋದಿಲ್ಲ. ಅಮೌಂಟ್ನ ಪೇ ಮಾಡ್ತೀವಲ್ಲ ಟಿಕೆಟ್ ತೊಗೊಬೇಕಾದ್ರೆ, ಅದರಲ್ಲೇ ಸ್ಲೇಟು ಇದನ್ನೆಲ್ಲ ಕೊಡ್ತಾರೆ ಅವರೇನೆ. ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಇನ್ನೂ ಇನ್ಫಾರ್ಮೇಷನ್ ಬೇಕು ಅನ್ನೋದಾದರೆ ಗೂಗಲಲ್ಲಿ ಶೃಂಗೇರಿದು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ದೇವಸ್ಥಾನದ್ದು. ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ಕೇಳಿದ್ರೆ ಎಲ್ಲ ಇನ್ಫಾರ್ಮೇಷನ್ ಅವರೇ ಕೊಡ್ತಾರೆ. ಅವಳನ್ನಂತೂ 1 ಸೆಕೆಂಡ್ ಸುಮ್ಮನೆ ಇರಿಸೋದು ಅಥವಾ ಒಂದು ಕಡೆ ಸುಮ್ಮನೆ ಕೂರಿಸೋದು ಅಂದರೆ ತುಂಬಾ ಕಷ್ಟಕರವಾದ ಕೆಲಸ ಅಂತಲೇ ಹೇಳ್ಬೋದು. ಅವಳು ಹೇಳಿದಂತೂ ಒಂದು ಮಾಡ್ತಿರ್ಲಿಲ್ಲ, ಎಲ್ಲ ಉಲ್ಟಾನೇ ಮಾಡ್ತಾಯಿದ್ಲು. ಏನೂ ಮಾಡೋಕ್ಕಾಗಲ್ಲ ಅಲ್ಲ. ಇವಳು ಒಬ್ಬಳೇ ಅಂತ ಅಲ್ಲ, ಅಲ್ಲಿ ಪ್ರತಿಯೊಂದು ಮಕ್ಕಳು ಸಹ ಹೀಗೆ ತುಂಬಾ ಹಠ ಮಾಡ್ತಾಯಿದ್ರು. ಅವರೇ ಓನಾಗಿ ಬರಿಬೇಕು ಅನ್ನೋ ರೀತಿಯಲ್ಲಿ ಹಂಗೋ ಹಿಂಗೋ ಮಾಡಿ ಅವಳ ಕೈ ಹಿಡ್ಕೊಂಡು ಬರ್ಸಿಸ್ತಾ ಇದ್ವಿ. ಸರಸ್ವತಿ ನಮಸ್ತುಭ್ಯಂ
वरदे कामरूपिणी विद्यारंभं करिष्यामि सिद्धिर्भवतु मे सदा नमस्ते शारदा देवी काश्मीर पुरवासिनी त्वामहं प्रार्थये नित्यं विद्या दानं च देहि मे या देवी सर्वभूतेषु बुद्धिरूपेण संस्थिता नमस्तस्यै 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 नमो नमः श्री शारदा परमेश्वर्यै नमः मनोरथ ಪ್ರಾರ್ಥಯಾಮಿ ಮಗುವಿಗೆ ಒಳ್ಳೆ ವಿದ್ಯಾ ಬುದ್ಧಿ ಸಿಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಆ ಅಕ್ಕಿ ತಲೆಗೂ ಬೇಟಿಗೂ ಮಗು ಹತ್ರ ನಮಸ್ಕಾರ ಮಾಡಿಸಿ ನೀವು ನಮಸ್ಕಾರ ಮಾಡಿ ಮುಟ್ಸು ಹಾಕಿ ಆ ಸ್ನೇಹಿತ ಮತ್ತೆ ಚಾಪಿಸೋ ಕಟ್ಟಿಕೊಳ್ಳಿ ಅದಕ್ಕೆ ಹೊರಗಡೆ ಪ್ರಸಾದ ಪ್ರಸಾದದಲ್ಲಿ ಆ ಅಕ್ಕಿ ತೆಗೆದುಕೊಂಡು ಎಲ್ಲ ಮುಗಿಸ್ಕೊಂಡು ಆಚೆ ಬರೋ ಅಷ್ಟರಲ್ಲಿ ಮಳೆನೂ ಸಹ ಬರ್ತಾ ಇತ್ತು. ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಶೃಂಗೇರಿ ಶಾರದಾಂಬೆಯ ದರ್ಶನನೂ ಸಹ ಮಾಡಿಕೊಂಡು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡು ಆಮೇಲೆ ಹೊರಟ್ವಿ. ಬೆಳಗ್ಗೆಯಿಂದ ಇನ್ನೂ ಬ್ರೇಕ್ಫಾಸ್ಟ್ ಏನೂ ಆಗಿರಲಿಲ್ಲ. ದೇವಸ್ಥಾನದಿಂದ ಆಚೆ ಬಂದು ಅಲ್ಲೇ ನಿಯರ್ ಬೈ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ನಾವು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲಿಗೆ ಹೋಗ್ತೀನಿ ಏನು ಅಂತ ಮುಂದೆ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಪಾಪು ಹೇಗೆಲ್ಲ ಆಟ ಆಡ್ತಾ ಇದ್ಲು ಅನ್ನೋದೊಂದು ಕ್ಲಿಪ್ಪಿಂಗ್ನ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಶೃಂಗೇರಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇರೋದು ಹೊರನಾಡಿಗೆ. ಬನ್ನಿ ಇವಾಗ ಹೊರನಾಡಿಗೆ ಹೋಗೋಣ. ಇಲ್ಲಿ ಅತ್ತೆನೂ ಅಳಿಯ ಇಬ್ಬರೂ ನೀರು ಹರಿತಾ ಇರೋದ್ರಿಂದ ಆಟ ಆಡ್ತೀನಿ ಅಂತ ಕೆಳಗಡೆ ಇಳಿದ್ರು. ನಾನಂತೂ ಅಂಥ ಸಾಹಸಕ್ಕೆಲ್ಲ ಹೋಗೋದೇ ಇಲ್ಲ, ನನಗಂತೂ ತುಂಬಾ ಭಯ ಆಗುತ್ತೆ. ಅವರು ವಾಪಸ್ ಬಂದುಬಿಟ್ಟು ಟೈಮ್ ಆಗುತ್ತೆ ಬೇಗ ಹೋಗೋಣ ಅಂತ ಅಂದ್ಬಿಟ್ಟು ಈ ಸೀನ್ರೀಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಆನ್ ಗ್ರೀನ್, ಆ ಕಡೆ ಈ ಕಡೆ ಯಾವ ಕಡೆ ನೋಡಿದ್ರೂ ಸಹ ಹಸಿರು ಹಸಿರು ಹಸಿರು, ತುಂಬಾ ಚೆನ್ನಾಗಿರುತ್ತೆ. ವಾವ್ ಅಂತ ಅನ್ಸುತ್ತಲ್ಲ, ಸಖತ್ತಾಗಿರುತ್ತೆ. ಈ ಥರ ವೆದರಲ್ಲಿ ಟ್ರಿಪ್ ಮಾಡೋದು ಅಂತಂದರೆ ಅಲ್ಟಿಮೇಟ್. ಇನ್ನು ಮುಂದೆ ವೀಡಿಯೋಸ್ನ ಮಿಸ್ ಮಾಡಿಬಿಡಿ. ಹಾಗೆ ಫುಲ್ ಕಂಪ್ಲೀಟಾಗಿ ವೀಡಿಯೋನ ನೋಡಿ, ಇನ್ನೂ ತುಂಬಾ ಚೆನ್ನಾಗಿರೋ ವ್ಯೂನೆಲ್ಲ ನೀವು ನೋಡ್ಬೋದು. ಕೇಳಿಸ್ಕೊಂಡ್ರ ನೀರು ಸೌಂಡ್ ಹೇಗಿದೆ ಅಂತ ಅಂದ್ಬಿಟ್ಟು, ಅಷ್ಟೇ ಸಖತ್ತು ಸ್ವೀಟಾಗಿತ್ತು ವಾಟರ್ ಅಂತೂ. ಇದ್ರ ಮುಂದೆ ಯಾವ ಬಿಸ್ಲರಿ ವಾಟರು ಬೇಡ, ತುಂಬಾ ಸ್ವೀಟಾಗಿತ್ತು. ಆ್ಯಂಡ್ ಐಸಲ್ಲಿ ಇವಾಗ ಫ್ರಿಜ್ಜಲ್ಲಿ ನಾವು ನೀರು ಹೇಗಿರ್ತೀವಿ ಅದಕ್ಕಿಂತ ಸಖತ್ತು ಕೋಲ್ಡಾಗಿ ತುಂಬಾ ಚೆನ್ನಾಗಿತ್ತು. ಇವಾಗ ನಾವು ಹೊರನಾಡುಗೆ ರೀಚ್ ಆಗಿದ್ದೀವಿ. ದರ್ಶನ ಎಲ್ಲ ಆಯಿತು, ರಶ್ ಏನೂ ಇರಲಿಲ್ಲ. ದರ್ಶನ ತುಂಬಾ ಚೆನ್ನಾಗಾಯಿತು. ಹಾಗೆ ಪ್ರಸಾದನೂ ಸಹ ಸಿಕ್ತು. ಊಟ ಎಲ್ಲ ಮಾಡಿಕೊಂಡು ಇವಾಗ ಮತ್ತೆ ನಾವು ದರ್ಶನ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಆವಾಗಲೇ ಏನೂ ಕ್ಲಿಪ್ಪಿಂಗ್ನ ತೊಗೊಳಕ್ಕಾಗಲಿಲ್ಲ. ದರ್ಶನಕ್ಕೆ ಅಂತ ಅರ್ಜೆಂಟಾಗಿ ಒಳಗಡೆ ಹೋಗ್ಬಿಟ್ವಿ. ಒಳಗಡೆ ಏನೂ ಕ್ಯಾಮ್ರಾ ಯೂಸ್ ಮಾಡೋಂಗಿಲ್ಲ ಅಲ್ಲ, ಸೊ ಆಚೆ ಬಂದುಬಿಟ್ಟು ಫೋಟೋ ತಕ್ಕೊಳ್ಳೋಣ ಅಂತ ಬಂದು ಫೋಟೋನ ತೊಗೊಂಡು ಇವಾಗ ಹೊರಟ್ವಿ ನಾವು. ಇವಾಗ ನಾವು ಹೊರನಾಡಿಂದ ಹೊರಡೋ ಅಷ್ಟರಲ್ಲಿ ಮಳೆನೂ ಸಹ ಸ್ಟಾರ್ಟ್ ಆಯಿತು. ವೆದರ್ ಮಾತ್ರ ಕೂಲಾಗಿ ಸಖತ್ತಾಗಿತ್ತು.
ಹಾಗೆ ಆನ್ ದ ವೇಲಿ ಬರ್ತಾ ಕಾಫಿ ಬ್ರೇಕ್ ಅಂತ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ವಿ. ಈ ಹೋಟೆಲ್ ಸುತ್ತಮುತ್ತ ಗ್ರೀನರಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆರ್ನ ಇನ್ನೂ ಊಟ ಮಾಡಿರಲಿಲ್ಲ, ಸೊ ನಾವು ಕಾಫಿ ಕುಡ್ದಂಗೆ ಆಗುತ್ತೆ, ಪಾಪುನ ಹಾಗೆ ಊಟ ಮಾಡಿಸ್ದಂಗೆ ಆಗುತ್ತೆ ಅಂತ ಅವಳಿಗೂ ನೀರು ದೋಸೆನ ಹೇಳಿದ್ವಿ. ಅವಳಿಗೂ ತಿನ್ನಿಸ್ಕೊಂಡು ಹೋಗೋಣ ಒಂದೇ ಸಲ ಅಂತ. ಈ ಹೋಟೆಲ್ ಒಳಗಡೆ ಒಂದಿಷ್ಟು ಆ್ಯಂಟಿಕ್ ಪೀಸ್ಗಳನ್ನ ಇಟ್ಟಿದ್ದಾರೆ. ಬನ್ನಿ ಏನೆಲ್ಲ ಇಟ್ಟಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ಕಾಫಿ ಎಲ್ಲ ಕುಡಿದು ಒಂದು ಚಿಕ್ಕ ಬ್ರೇಕ್ನ ತಗೊಂಡು ಆಮೇಲೆ ನಾವು ಹೊರಟ್ವಿ. ಮಳೆ ಅಂತೂ ಬರೋದು ಹೋಗೋದು ಇದೇ ರೀತಿಯೇ ಇತ್ತು. ನೋಡ್ತಾ ಇದ್ದೀರಲ್ಲ ಹೇಗಿದೆ ವೆದರ್ ಅಂತ. ವೆದರ್ ಮಾತ್ರ ಸಖತ್ತಾಗಿತ್ತು. ಮೋಡ ಕವಿದ ವಾತಾವರಣ ಅಂತೂ ಅಲ್ಟಿಮೇಟ್ ಆಗಿತ್ತು. ಈ ಥರ ಫೀಲಿಂಗ್ ಅಂತೂ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗೋದಿಲ್ಲ. ನನಗಂತೂ ಸಖತ್ ಖುಷಿ ಆಗಿತ್ತು. ಇದೆಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದು ಧರ್ಮಸ್ಥಳಕ್ಕೆ. ನೈಟ್ ಹೋಗಿ ಧರ್ಮಸ್ಥಳದಲ್ಲೇ ಹಾಲ್ಟ್ ಆದ್ವಿ. ನಾವು ಹೋಗೋ ಅಷ್ಟರಲ್ಲಿ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು. ಬೇಗ ಹೋಗಿ ದರ್ಶನನ ಮುಗಿಸ್ಕೊಂಡ್ವಿ. ನೈಟೇ ದರ್ಶನನ ಮುಗಿಸ್ಕೊಂಡ್ವಿ. ಯಾವುದೇ ಕ್ಲಿಪ್ಪಿಂಗ್ ಏನೂ ತೊಗೊಳಕ್ಕಾಗಲಿಲ್ಲ, ಫೋನೆಲ್ಲ ಏನೂ ಅಲೋ ಇರಲಿಲ್ಲ ಅಲ್ವಾ. ಸೊ ಅದಕ್ಕೆ ಮತ್ತೆ ಅಲ್ಲೇ ಹಾಲ್ಟ್ ಇದ್ದು ಧರ್ಮಸ್ಥಳದಲ್ಲಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಇವಾಗ ನಾವು ಇದ್ದೀವಿ ಉಜಿರೆ ದೇವಸ್ಥಾನದಲ್ಲಿ. ಬನ್ನಿ ಇವಾಗ ಉಜಿರೆ ದೇವಸ್ಥಾನ ನೋಡೋಣ. ಇವಾಗ ನಾವು ಹೋಗ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯಗೆ. ಬನ್ನಿ ಹೋಗೋಣ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತುಂಬಾ ಜನ ಇದ್ದರು. ದರ್ಶನ ಆಗಲ್ಲ ಅಂತ ಅಂದ್ಕೊಂಡಿದ್ವಿ. ಬಟ್ ನಮ್ಮ ಆರ್ನ ಇರೋದ್ರಿಂದ ದರ್ಶನವೂ ಸಹ ಆಯಿತು. ಸ್ಪೆಷಲ್ ಎಂಟ್ರಿನೇ ಸಿಕ್ತು. ಅಭಿಷೇಕ ಆಗ್ತಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಅಭಿಷೇಕ ಆಗಿದ ತಕ್ಷಣವೇ ಫಸ್ಟ್ ಸ್ಪೆಷಲ್ ಎಂಟ್ರಿ ಅವ್ರನ್ನೇ ಬಿಟ್ಟರು. 2 ನಿಮಿಷಕ್ಕೆ ಆರಾಮಾಗಿ ಹೋಗಿ ದರ್ಶನನ ಮುಗಿಸ್ಕೊಂಡು ಬಂದ್ವಿ. ಚಾಲ್ಪರ್ಸ್ ನೋಡಲ್ ಎಲ್ಲ ದೇವಸ್ಥಾನಗಳಲ್ಲೂ ಸಹ ದರ್ಶನ ಚೆನ್ನಾಗಾಯಿತು. ಹಾಗೆ ನಾವು ಮತ್ತೆ ಇವಾಗ ಬ್ಯಾಂಗ್ಳೂರಿಗೆ ಹೊರಟ್ವಿ. ಅಲ್ಲಿಂದ ಬರ್ತಾ ಈ ಸೋಡಾನ ಮಿಸ್ ಮಾಡೋಕ್ಕಾಗತ್ತಾ? ಪುಲ್ಚಾ ಸೋಡಾ ಅಂತ ಏನೋ ಕರೀತಾರೆ ಇದನ್ನು ಟ್ರೈ ಮಾಡಿದ್ವಿ, ಚೆನ್ನಾಗಿತ್ತು. ನೀವು ಯಾರಾದರೂ ಆ ಸೈಡ್ ಹೋದಾಗ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.